ಮೇಡಮ್ ಬೇರೆ ಯಾವ್ದೋ ಇಂಜೆಕ್ಷನ್ ಮಾಡಿದ್ದಾರೆ. ಮಿನಿಸ್ಟರ್ಗೆ ಹೀಗಾಗಿರೋದು ಸ್ನೇಹ ಮೇಡಮ್ ಇಂದನಾ? ಆದ್ರೆ ಅಪವಾದ ಮಾತ್ರ ರಾಮ್ ಸರ್ಗ. ಇಲ್ಲ, राम 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 ಅಯ್ಯೋ ಏನ್ ಮಾಡ್ದೆ ನಾನು? ರಾಮ್, ನೀನ್ ಆಚೆ ಬರಕ್ ಆಗ್ತಿದ್ಯಾ? राम राम ರಾಮ್ ರಾಮ್ ಏನ್ ಮಾಡ ಇಲ್ಲೋಡು, ಕಣ್ಬಿಡು ರಾಮ್, ಇಲ್ಲೋಡು, ನಿನಗೇನು ಆಗಲ್ಲ. ಅಯ್ಯೋ ರಾಮ್, ರಾಮ್ ರಾಮ್ ಬಾಯ್ಲಿ. ಬಾ ರಾಮ್. ಈ ಡಾಕ್ಟರ್ ಆಚೆ ತಂದ್ಬಿಡ್ಲ ಬರೋ. ಕಟ್ಬಿಚ್ಚಿ ಬೇಗ. ಇದು ನನ್ ಸ್ನೇಹ ಮೇಡಮ್ ಕೊಟ್ಟಿದ್ದ ಇಂಜೆಕ್ಷನ್ ಬಾಟ್ಲ್ ಅಲ್ವಾ? ಹಾಗಾದ್ರೆ ಮೇಡಮ್ ಮಿನಿಸ್ಟರ್ಗೆ ಯಾವ ಇಂಜೆಕ್ಷನ್ ಇಂಜೆಕ್ಟ್ ಮಾಡಿದ್ರು? ಅಯ್ಯಯ್ಯೋ, ಮೇಡಮ್ ಬೇರೆ ಯಾವ್ದೋ ಇಂಜೆಕ್ಷನ್ ಮಾಡಿದ್ದಾರೆ. ಮಿನಿಸ್ಟರ್ಗೆ ಹೀಗಾಗಿರೋದು ಸ್ನೇಹ ಮೇಡಮ್ ಇಂದನಾ? ಆದ್ರೆ ಅಪವಾದ ಮಾತ್ರ ರಾಮ್ ಸರ್ಗ. ಇಲ್ಲ, ಯಾಕೆ ಅವ್ನು ಫೋನೇ ತೆಗಿತಾ ಇಲ್ಲ? ಒಂದ್ಸಲ ಇವ್ರಿಗೆ ಫೋನ್ ಮಾಡಿ ನೋಡ್ತೀನಿ. ಇವ್ರು ಯಾಕೆ ಫೋನ್ ತೆಗಿತಾ ಇಲ್ಲ?
ಹಾ, ಸ್ನೇಹ ಮಾಡ್ತೀನಿ. ಹೇಳಿ ಆಂಟಿ. ರಾಮ್ ಎಲ್ಲಿದ್ದಾನಮ್ಮ? ಯಾಕೊಂದು ಫೋನೇ ತೆಗಿತಾ ಇಲ್ಲ? ಆಂಟಿ, ಅದು ರಾಮ್ ಇಸ್ ಇನ್ ಅ ಡೇಂಜರಸ್ ಸಿಚುವೇಶನ್. ಏನು ಇದ್ಯಾ? ಹೌದು ಆಂಟಿ, ಅದೇನಾಯ್ತ? ಸುಮ್ಮನೆ ಬಿಡ್ಬೇಡ್ರೋ ಇವನನ್ನ. ಇವನಿಂದನೇ ನನ್ನ ಗಂಡ ಕೋಮಾಗ ಹೋಗಿದ್ದು. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯಮ್ಮ? ರಾಮ್ ಎಲ್ಲಿದ್ದಾನೆ? ಹೇಗಿದ್ದಾನೆ ಅವನು? ಪೊಲೀಸರು ಒಂದಷ್ಟು ಜನನ ಅರೆಸ್ಟ್ ಮಾಡಿದಾರಂತೆ ಆಂಟಿ. ರಾಮ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ರಾಮ್ಗೆ ಏನಾಗ್ಬಿಡುತ್ತೋ ಅಂತ ನಂಗೆ ತುಂಬಾ ಭಯ ಆಗ್ತದೆ ಆಂಟಿ. ಅಯ್ಯೋ ಶಿವನೇ, ಇದೇನ್ ಹೀಗಾಗ್ಬಿಡ್ತು ನನ್ ಮಗನ್ಗೆ? ಅಮ್ಮ ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಪೂರ್ವಿ, ಪೂರ್ವಿ, ನಿಮ್ ಅಣ್ಣನ್ಗೆ ಏನೋ ಆಗಿದ್ಯಂತೆ ಕಣೆ. ಮಿನಿಸ್ಟರ್ ಕಡೆ ರೌಡಿಗಳು ಅವನಿಗೆ ಹೊಡೆದಿದಾರಂತೆ. ಏನ್ ಹೇಳ್ತಿದ್ಯಾಕ? ನಮ್ ರಾಮ್ ಹೊಡೆದಿದ್ದಾನಂತ? ಯಾಕೆ, ಏನಾಯ್ತು? ಕಿಟ್ಟಿ, ಅದು ರಾಮ್. ರಾಮ್, ಮಗ್ನೆ, ಏನು ಇದು? ಏನೋ ಇಷ್ಟೊಂದು ಗಾಯಗಳಾಗಿದೆ. ಯಾಕಣ್ಣ ಇಷ್ಟೊಂದು ಬ್ಯಾಂಡೇಜಸ್ ಹಾಕೊಂಡಿದ್ಯಾ? ಆಕ್ಸಿಡೆಂಟ್ ಏನಾದ್ರು ಆಯ್ತಾ? ಇವತ್ತು ಏನೇನೋ ಆಗೋಯ್ತು. ಒಳಗ್ ಬನ್ನಿ, ಎಲ್ಲ ಹೇಳ್ತೀನಿ. ಬಾರು. ತುಂಬಾ ಪೆಟ್ಗಳಾಗಿದ್ಯೇನೋ? ಒಂದಿಷ್ಟು ಗಾಯಗಳಾಗಿದ್ದಾವೆ ಅಮ್ಮ, ಆದ್ರೆ ಇವತ್ ಪ್ರೇಮ ಇರ್ಲಿಲ್ಲ ಅಂತಿದ್ರೆ ನಾವು ಉಳ್ಕೊಳ್ತಾ ಇರ್ಲಿಲ್ಲ. ನಮ್ ಕಣ್ ಮುಂದೆನೆ ರಾಮ್ ಇದ್ದಿದ್ ಕಾರು ಸುಟ್ಟು ಭಸ್ಮ ಆಗ್ತಿತ್ತು. ಇನ್ನಿಷ್ಟು ಕಡೆ ಎಲ್ಲ ಕಟ್ಟಾಕ್ಬಿಟ್ಟಿತ್ತು. ನಮ್ಗಂತೂ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟಿತ್ತು. ಆಗ ಪ್ರೇಮ ಅವರೇ ಬಂದು ರಾಮ್ನ ಕಾಪಾಡಿದ್ದು. ನೀನ್ ನಿನ್ ಪ್ರಾಣನ ಒತ್ತೆ ಇಟ್ಟು ನಮ್ ರಾಮ್ ಜೀವನ ಉಳಿಸ್ಕೊಟ್ಟೆ. ನೀನ್ ಮಾಡಿರೋ ಕೆಲ್ಸಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಅತ್ತೆ, ಹೆಂಡತಿಯಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಅಷ್ಟೆ. ರಾಮ್ಗೆ ಏನಾದರೂ ಆಗಿದ್ದಿದ್ರೆ ನಾನು ಖಂಡಿತ ಬದುಕುಳಿತಾ ಇರಲಿಲ್ಲ. ಸಾಕು, ಬಾಯಿ ಮುಚ್ಚೆ. ಸಿಕ್ಕಿದ್ದೆ ಅಂತ ದೊಡ್ಡ ದೊಡ್ಡ ಮಾತಾಡ್ಬೇಡ. ಇವತ್ ನನ್ ಮಗನಿಗೆ ಹೀಗಾಗೋದಕ್ಕೆ ಕಾರಣ ನೀನೇ. ನಿನ್ನ ನೀವು ಮದುವೆ ಆಗಿರೋದಕ್ಕೆ ಇವತ್ತು ಗತಿ ಬಂದಿರೋದು. ಹೇಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡೆ. ಏನೇ ಮಾತಾಡ್ತಾ ಇದೀಯಾ?
ಇವತ್ತ ಆ ಹುಡುಗಿ ತನ್ನ ಪ್ರಾಣದ ಹಂಗ ತೋರ್ದು ನನ್ನ ಮಗನ ಜೀವ ಕಾಪಾಡಿದಾಳೆ. ನಾವು ಜೀವನ ಪರ್ಯಂತ ಅವಳಿಗೆ ಋಣಿಯಾಗಿರ್ಬೇಕು. ಅದು ಬಿಟ್ಟು ಬೈತಿದ್ಯಲ್ಲೇ. ಲೇ ಲೇ ನೀನು ಉದ್ಧಾರ ಆಗ್ತೇನೆ. ನೀವ್ ನನ್ನ ಎಷ್ಟೇ ದೂಷಣೆ ಮಾಡಿ ಇವಳು ಎಷ್ಟೇ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಹಿಂದೆ ಇವಳು ಮಾಡಿರೋ ಕೆಟ್ಟ ಕೆಲಸಗಳನ್ನ ನಾನ್ ಮರೆಯಕ್ಕಾಗಲ್ಲ. ಇವಳನ್ನ ನಾನ್ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಮಹೇಶ್ವರಿ, ನೀನ್ ಆ ಸ್ನೇಹನ ಸೊಸೆ ಮಾಡ್ಕೋಬೇಕು ಅಂತ ಹುಟ್ಟಿದ್ಯಲ್ಲ, ಇವತ್ತು ಅವಳು ಏನ್ ಮಾಡಿದ್ಲು ಗೊತ್ತಾ? ತನ್ ಕಣ್ಮುಂದೇನೆ ತಾನ್ ಪ್ರೀತಿಸೋ ಹುಡುಗನ ಕಾರಲ್ಲಿ ಕೂಡ ಹಾಕಿ ಸುಟ್ಟಾಕಕ್ ನೋಡಿದ್ರೆ ಅವಳ ಆ ಕ್ಷಣದಲ್ಲಿ ಬರೀ ಅವಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಲು. ಅದಕ್ಕೇನೆ ಅಲ್ಲಿಂದ ತಪ್ಸ್ಕೊಂಡು ಹೊಟ್ಟೋದ್ಲು. ಆದ್ರೆ ನಮ್ ಪ್ರೇಮ ಸ್ನೇಹಿತರ ಅಲ್ಲ, ಉರಿಯೋ ಬೆಂಕಿಲ್ ಹಾರಿ ನುಗ್ಗಿ ತನ್ನ ಪ್ರಾಣನು ಲೆಕ್ಕಿಸ್ದೆ ರಾಮ್ನ ಕಾಪಾಡಿದ್ಲು. ಆ ಸ್ನೇಹ ನಮ್ ಪ್ರೇಮನ್ ಕಾಲ್ದುಳ್ಗೂ ಸಮಾನ ಅಲ್ಲ ಅಂತಳ ಬಗ್ಗೆ ನೀನ್ ಮಾತಾಡ್ತೀಯ. ಮಹೇಶ್ವರಿ, ಹೀಗೆಲ್ಲ ಮಾತಾಡಿ ನೀನು ಚಿಕ್ಕೋಳಾಗ್ತಿದ್ಯಾ ಅಷ್ಟೆ. ನನ್ಗೆ ಪ್ರೇಮನ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಇಂಥ ಸೊಸೆನ ಪಡೆಯೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ, ತಿಳ್ಕೊ.